ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಪೂಜಾ ಐಟಮ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಆ್ಯಂಡ್ ಆಲ್ಸೋ ಪ್ರೈಸ್ ಅಂತೂ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಇವಾಗ ನೀವು ಹೊರಗಡೆ ತೊಗೊತೀರಾ ಅಂತ ಹೇಳಿದ್ರೆ ಜಾಸ್ತಿ ಪ್ರೈಸಲ್ಲಿ ಸಿಗುತ್ತೆ, ಡಬಲ್ ತ್ರಿಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಮೀಶೋದಲ್ಲಿ ಈಗ ಆಫರ್ ಬೇರೆ ನಡೀತಿರೋದ್ರಿಂದ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಸೊ ಇಷ್ಟ ಆದರೆ ಪರ್ಚೇಸ್ ಮಾಡಿ, ಓಕೆನಾ? ಸೊ ಹಾಗಾದರೆ ಏನೆಲ್ಲ ತರಿಸಿದ್ದೀನಿ ಅಂತ ಹೇಳಿ ಈಗ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ಫ್ರೆಂಡ್ಸ್. ಫಸ್ಟ್ ಬಂದು ನಾನು ಕಾಟನ್ ಬತ್ತಿ ತರಿಸಿದ್ದೀನಿ. ಸೊ ಇದು ಒಂದು ಪ್ಯಾಕೆಟ್ ಬರುತ್ತೆ. ಪ್ಯಾಕೆಟ್ ಅಲ್ಲಿ 1100 ಪೀಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ರು. ಅಷ್ಟಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಾನೇನು ಕೌಂಟ್ ಮಾಡಿಲ್ಲ, ಬಟ್ ಅಷ್ಟು ಬಂದಿದೆ. ಬಿಕಾಸ್ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಬಲ್ಕ್ ಅಲ್ಲಿ ಇದೆ. ರೌಂಡ್ ಶೇಪ್ ಅಲ್ಲಿ ಬತ್ತಿ ಬರುತ್ತೆ ನೋಡಿ. ಸೊ ಅದನ್ನ ತರಿಸಿರೋಂಥದ್ದು. ಈಗ ಉದ್ದ ಶೇಪ್ ಅಲ್ಲಿ ಬರುತ್ತೆ ನೋಡಿ, ಅದನ್ನ ತರಿಸಿದಲ್ಲ, ರೌಂಡ್ ಶೇಪ್ ಅಲ್ಲಿ ಇದೆ ನೋಡಿ. ಸೊ ಈ ರೀತಿಯ ಬತ್ತಿಗಳನ್ನ ತರಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಲ್ಕ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇದಕ್ಕೆ ಪ್ರೈಸ್ ಬಂದು 105 ರೂಪಾಯಿನೂ ಆಗುತ್ತೆ ಅಷ್ಟೇ. ನಿಮ್ಗೆ ಇನ್ನೂ ಕಮ್ಮಿನಲ್ಲೂ ಕೂಡ ಸಿಗ್ಬೋದು. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕ್ವಾಲಿಟಿ ಸಖತ್ತಾಗಿದೆ ಅಂಡ್ ವರ್ತ್ ಇದೆ ಅಂತಾನೆ ಹೇಳ್ಬೋದು ಈ ಪ್ರೈಸಿಗೆ. ಸೊ ಇಷ್ಟು ಬಲ್ಕ್ ಅಲ್ಲಿ ನಿಮ್ಗೆ ಹೊರಗಡೆ ತುಂಬಾ ಇಷ್ಟು ಕಡಿಮೆ ಪ್ರೈಸಲ್ಲಿ ಅಂತೂ ನಿಮಗೆ ಸಿಗೋದಿಲ್ಲ, ಜಾಸ್ತಿ ಪ್ರೈಸಲ್ಲಿ ಸಿಗುತ್ತೆ. ಬಟ್ ಮೀಶೋದಲ್ಲಿ ಕಡಿಮೆ ಇತ್ತು ಅಂತ ಹೇಳಿ ತಗೊಂಡೆ, ಚೆನ್ನಾಗಿದೆ. ಬೇಕಾದ್ರೆ ನೀವು ಕೂಡ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಬಂದು ಭರಣಿ ತರಿಸಿದ್ದೀನಿ. ಸಗಣಿದು ಭರಣಿ ಬರುತ್ತಲ್ಲ, ಕೌದು. ಸೊ ಅದು ತರಿಸಿದ್ದೀನಿ ಪೂಜೆಗೆ ಬೇಕು ಅಂತ ಹೇಳಿ. ಸೊ ಈಗ ನಾವು ಸಿಟಿಲೆಲ್ಲ ಇರ್ತೀವಿ, ನಮಗೆ ಸಿಗೋದಿಲ್ಲ ಅಲ್ಲ. ಸೊ ಇವಾಗ ನೀವು ಚಿಂತೆ ಮಾಡ್ತಿದ್ದೀರಾ, ಸೊ ಈಗ ಹಬ್ಬಕ್ಕೆ ಬೇಕೇ ಬೇಕಾಗತ್ತೆ ಅಲ್ವಾ? ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಸೊ ನೋಡಿ, ಮೀಶೋದಲ್ಲೇ ಸಿಗ್ತಾ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಏನು ಮಿಕ್ಸ್ ಮಾಡಿಲ್ಲ, ಒರಿಜಿನಲ್ ಫ್ಲೇವರ್ ಏನಿರುತ್ತೆ ಕೌದು ಹಸುದು ಸೇಮ್ ಅದೇ ಬಂದಿದೆ. ಚೆನ್ನಾಗಿದೆ. ಮತ್ತು ಚೆನ್ನಾಗಿ ಪ್ಯಾಕೇಜಿಂಗಲ್ಲೂ ಕೂಡ ಕೊಟ್ಟಿದ್ದಾರೆ. 100% ನ್ಯಾಚುರಲ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೈಜ್ ಬಂದು ಒಂದು ಮೀಡಿಯಮ್ ಸೈಜಲ್ಲಿ ಬರುತ್ತೆ. ಸೊ ಇದು ಬಂದು 12 ಪೀಸ್ ಬರುತ್ತೆ ಫ್ರೆಂಡ್ಸ್, ಓಕೆನಾ? ಒಂದು ಬಾಕ್ಸಲ್ಲಿ 12 ಪೀಸ್ ಕೊಡ್ತಾರೆ. ಆ್ಯಂಡ್ ಪ್ರೈಸ್ ಬಂದು 172 ರೂಪಾಯಿ. ವರ್ತ್ ಇದೆ, ಆರಾಮ್ಸಾಗಿ ಕೊಡ್ಬೋದು. ಸೊ ಹಳ್ಳಿಗಳಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಬಟ್ ನಾವು ಸಿಟಿಲೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಸಿಗೋದೇ ಇಲ್ಲ ಅಲ್ಲ. ಸೊ ಬೇಕು ಅಂತ ಹೇಳಿದ್ರೆ ನಮಗೆ ಮೀಶೋದಲ್ಲಿ ಸಿಗ್ತಿದೆ. ಸೊ ಇಂಟ್ರೆಸ್ಟ್ ಇತ್ತು, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಪೂಜೆಗೆ ಒಳ್ಳೇದು. ಅಂಡ್ ನೆಕ್ಸ್ಟ್ ಬಂದು ನಾನು ಎಲಿಫೆಂಟ್ ಸ್ಟೂಲ್ ತರಿಸಿದ್ದೀನಿ ಫ್ರೆಂಡ್ಸ್. ಇದು ಬಂದು ಮರದಲ್ಲಿ ಮಾಡಿರೋಂಥದ್ದು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ದೇವಿ ಹತ್ರ ಅಕ್ಕಪಕ್ಕ ಇಡಕ್ಕಂತ ಹೇಳಿ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ, ಥಿಕ್ನೆಸ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ರೆಡ್ ಕಲರ್ ಅಲ್ಲಿ ಒಳ್ಳೆ ನೋಡಿದಾಗ ರಾಜಸ್ಥಾನಿ ಪೇಂಟಿಂಗ್ ಎಲ್ಲ ಮಾಡ್ತಾರೆ ನೋಡಿ. ಸೊ ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಅಂಡ್ ಇದು ಬಂದು ಸಿಂಗಲ್ ಬರುತ್ತೆ. ಸೊ ಸಿಂಗಲ್ ಆನೆ ನಾನು 2 ತಗೊಂಡಿದ್ದೀನಿ. ಸೊ ಸಿಂಗಲ್ ಆನೆ ಪ್ರೈಸ್ ಬಂದು 438 ರೂಪಾಯಿ ಇತ್ತು. ಸೊ ನಾನು 2 ತಗೊಂಡಿರೋದ್ರಿಂದ 876 ರೂಪಾಯಿ ಆಯಿತು. ಸೊ ನಿಮ್ಗೆ ಏನಾದ್ರು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು, ಸೊ ನಮಗೆ ಮತ್ತೆ ಡಿಸೈನ್ ಕೂಡ ಇಷ್ಟ ಆಗಿಲ್ಲ, ಬೇರೆ ಡಿಸೈನಲ್ಲಿ ಬೇಕು ಅಂತ ಹೇಳಿದ್ರೆ ಇನ್ನೂ ನಮಗೆ ಕಮ್ಮಿನಲ್ಲೂ ಕೂಡ ಸಿಗುತ್ತೆ. ಡಿಫ್ರೆಂಟ್ ಕಲರಲ್ಲಿ ಮತ್ತು ಡಿಫ್ರೆಂಟ್ ಶೇಪಲ್ಲೂ ಕೂಡ ನಿಮಗೆ ಸಿಗುತ್ತೆ. ಲಿಂಕ್ ಕೊಟ್ಟಿರ್ತೀನಲ್ಲ, ಚೆಕ್ ಮಾಡಿ. ಬಟ್ ಈ ಸ್ಟೂಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಹಬ್ಬದ ದಿನ ವರಮಹಾಲಕ್ಷ್ಮಿ ಹತ್ರ ಅಕ್ಕಪಕ್ಕ ಇಡ್ಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತು ಆಮೇಲೆ ನಾವು ಇದನ್ನು ಡೆಕೋರೇಟಿವ್ ಪೀಸ್ ಆಗು ಕೂಡ ನಾವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಸ್ಟ್ಯಾಂಡ್ ಅಲ್ವಾ, ಸೊ ಮೇಲ್ಗಡೆ ಏನಾದರೂ ಫ್ಲವರ್ ಆರು ಇಡ್ಬೋದು, ಅಥವಾ ಏನಾದ್ರು ಕ್ಯಾಂಡಲ್ ಹೋಲ್ಡರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಇಡ್ಬೋದು. ಚೆನ್ನಾಗಿದೆ. ಸೊ ನೋಡಿ, ಲೈಕ್ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಆರ್ಟಿಫಿಷಿಯಲ್ ಫ್ಲವರ್ ಪ್ಯಾನಲ್ ಕೂಡ ತರಿಸಿದ್ದೀನಿ. ಸೊ ಇದು ಹಬ್ಬ ದಿನ ಡೆಕೋರೇಟಿವ್ ಮಾಡಲಿಕ್ಕೆ, ಅಂದರೆ ಡೆಕೋರೇಷನ್ ಮಾಡಲಿಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಮದುವೆ ಮನೆಗಳಲ್ಲಿ ಅಥವಾ ಏನಾದ್ರು ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ ನೋಡಿ. ಈಗ ಔಟ್ಸೈಡ್ ನೀವೇನಾದ್ರು ಆರ್ಡರ್ ಕೊಟ್ಟು ಮಾಡಿಸ್ಬೇಕಾದ್ರೆ ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲೇ ಮೀಶೋದಲ್ಲಿ ಸಿಗ್ತಾ ಇದೆ. ಪ್ಯಾಕ್ ಆಫ್ 3 ಬರುತ್ತೆ, ಒಂದು 3 ಅಡಿ ಉದ್ದ ಬರುತ್ತೆ, ಮತ್ತು 7 ಇಂಚ್ ಅಗಲ ಬರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡದು ಇಲ್ಲ, ತುಂಬಾ ಚಿಕ್ಕದು ಇಲ್ಲ, ಮೀಡಿಯಂ ಸೈಜಲ್ಲಿ ಇದೆ. ಸೊ ದೇವ್ರ ಹತ್ರ ಈಗ ಆರ್ಚಿಗೆಲ್ಲ ಇದನ್ನ ಇಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ಮನೆ ಡೋರ್ ಹತ್ರ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಹಬ್ಬ ದಿನ ನೀವು ಮನೆನ ಡೆಕೋರೇಟಿವ್ ಮಾಡ್ತೀರಾ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. ಫ್ಲವರ್ ಕೂಡ ಅಷ್ಟೇ ತುಂಬಾ ಬಿಗ್ ಸೈಜ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. 2 ಫ್ಲವರ್ ಇದೆ ನೋಡಿ, ಅಂದ್ರೆ ಕಲರ್ ಇರೋಂಥದ್ದು. ಒಂದು ರೆಡ್ ಕಲರ್ ಮತ್ತೆ ವೈಟ್ ಕಲರ್ ಕೊಟ್ಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ಲೀಫ್ ಕೂಡ ಇದೆ. ಮತ್ತೆ ಅದ್ರ ಜೊತೆಗೆ ಸಣ್ಣ ಸಣ್ಣ ವೈಟ್ ಫ್ಲವರ್ ಬರುತ್ತೆ ನೋಡಿ, ಈಗ ಬೊಕ್ಕೆನಲ್ಲೆಲ್ಲ ಇರುತ್ತೆ ನೋಡಿ, ಸೇಮ್ ಅದು ಕೂಡ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಕ್ವಾಲಿಟಿ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಪಾಲಿಸ್ಟರ್, ಸೊ ಆ ರೀತಿ ಪ್ಲಾಸ್ಟಿಕ್ ಪಾಲಿಸ್ಟರ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದನ್ನ ನೀವು ಒಂದ್ಸಲ ತಗೊಂಡ್ರಿ ಅಂತ ಹೇಳಿದ್ರೆ ಬೇರೆ ಎಲ್ಲ ಫಂಕ್ಷನ್ಗೂ ಕೂಡ ನೀವು ಹಾಕ್ಬೋದು. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿರ್ತೀರಾ, ನೆಕ್ಸ್ಟ್ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ನೀವು ಗಣೇಶ ಕೂರಿಸಿದಾಗಲೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪ್ಯಾಕ್ ಆಫ್ 3 ಪ್ರೈಸ್ ಬಂದು 570 ರೂಪೀಸ್ ಆಗುತ್ತೆ. ನಮಗೆ 3 ಬೇಡ, ಬರೀ 2 ಪೀಸ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಕಲರ್ ಅಲ್ಲಿ ಸಿಗುತ್ತೆ. 437 ರೂಪೀಸ್ ಏನೋ ಆಗುತ್ತೆ. ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದನ್ನ ತಗೊಳ್ಳಿ ಫ್ರೆಂಡ್ಸ್, ಓಕೆನಾ? ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ಡೆಕೋರೇಟಿವ್ ಮಾಡ್ಲಿಕ್ಕೆ ತುಂಬಾ ಇನ್ಸ್ಟೆಂಟ್ ಆಗಿ ಬೇಗ ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಸೊ ನಿಮಗೆ ಇದನ್ನ ಯುಟಿಲೈಸ್ ಆಗುತ್ತೆ, ಯೂಸ್ ಆಗ್ಬೋದು. ಯೂಸ್ ಆದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ತುಂಬಾ ಕಡಿಮೆ ಪ್ರೈಸ್, ಹೊರಗಡೆ ಕಂಪೇರ್ ಮಾಡಿದ್ರೆ ಇಷ್ಟು ಕಮ್ಮಿ ಪ್ರೈಸ್ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ, ಮೀಶೋದಲ್ಲಿ ಸಿಗ್ತಿದೆ. ನೋಡಿ, ಲೈಕ್ ಆದ್ರೆ ತಗೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತ ಕ್ಯಾಂಡಲ್ ಹೋಲ್ಡರ್ ತರಿಸಿದೀನಿ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾನು ಹೇಗ್ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಅಂದ್ರೆ ನಾವು ಕ್ಯಾಟ್ಲಾಗ್ ಅಲ್ಲಿ ನೋಡ್ತಾ
ಸಖತ್ತಾಗಿ ಚೆನ್ನಾಗಿರುತ್ತೆ ಅಲ್ವಾ. ಸೊ ರಿಸೀವ್ ಆದಾಗ ಹೇಗೆ ಬರುತ್ತೋ ಅಥವಾ ಏನೋ ಡ್ಯಾಮೇಜ್ ಆಗಿರುತ್ತೋ ಅಂದ್ಕೊಂಡ್ಬಿಟ್ಟಿದೆ, ಬಟ್ ಏನು ಡ್ಯಾಮೇಜಸ್ ಆಗಿಲ್ಲ. ತುಂಬ ಚೆನ್ನಾಗಿ ಒಳ್ಳೆ ಪ್ಯಾಕೇಜ್ ಮಾಡಿ ಕೊಟ್ಟಿದ್ದಾರೆ, ಸಖತ್ತಾಗಿ ಬರುತ್ತೆ. ಪ್ಯಾಕ್ ಆಫ್ 2 ಇದು. ಡಿಸೈನ್ ನೋಡಿ ಎಷ್ಟು ಚಂದ ಇದೆ ಅಂತ ಹೇಳಿ. 5 ಇಂಚ್ ಅಗಲ ಮತ್ತೆ 12 ಇಂಚ್ ಉದ್ದ ಬರುತ್ತೆ, ತುಂಬಾ ಚೆನ್ನಾಗಿದೆ. ಅಂಡ್ ಕೆಳಗಡೆ ನೋಡಿ ಸ್ಟ್ಯಾಂಡ್ ಕೊಟ್ಟಿದ್ದಾರಲ್ವಾ, ಅಂದ್ರೆ ಗ್ರಿಪ್ ಇರ್ಲಿಕ್ಕೆ ಅಂತ ಹೇಳಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೋಡಿ, ಪ್ಲೇಟು. ಅಂಡ್ ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದು 3 ಕ್ಯಾಂಡಲ್ ಬರುತ್ತೆ, ಓಕೆನಾ. ಅಂದ್ರೆ ಕ್ಯಾಂಡಲ್ ಇಡ್ಲಿಕ್ಕೆ ಅಂತ ಹೇಳಿ ಹೋಲ್ಡರ್ ಬೌಲ್ ತರ ಕೊಟ್ಟಿದ್ದಾರೆ ನೋಡಿ. ಸೊ ಅಲ್ಲಿ ನೀವು ಎಲೆಕ್ಟ್ರಿಕ್ ಕ್ಯಾಂಡಲ್ ಆದ್ರೂ ಕೂಡ ಇಡಬಹುದು, ನಾನು ತೋರಿಸಿದೀನಿ ಆಲ್ರೆಡಿ. ಇಲ್ಲ ಅಂತ ಹೇಳಿದ್ರೆ ರೌಂಡ್ ಶೇಪ್ ಅಲ್ಲಿ ಇರುವಂತ ಕ್ಯಾಂಡಲ್ ಕೂಡ ನೀವು ಇಡಬಹುದು. ಅಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಪಿಕಾಕ್ ಕೊಟ್ಟಿದ್ದಾರೆ. ಸೊ ಪಿಕಾಕ್ ಮಾತ್ರ ಡಿಸೈನ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಮಲ್ಟಿ ಕಲರ್ ಅಲ್ಲಿ ಒರಿಜಿನಲ್ ಪಿಕಾಕ್ ಅಂತ ಅನ್ಸ್ಬಿಡುತ್ತೆ ದೂರದಿಂದ ನೋಡಿದ್ರೆ, ಅಷ್ಟು ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂಡ್ ನೆಕ್ಸ್ಟ್ ಬಂದು ಫ್ಲವರ್ ಶೇಪ್ ಅಲ್ಲಿ, ಅಂದ್ರೆ ಟಾಪ್ ಅಲ್ಲಿ ಬಂದು ಫ್ಲವರ್ ಶೇಪ್ ಅಲ್ಲಿ ದೀಪ ಇಡ್ಲಿಕ್ಕೆ ಒಂದು ಅಲ್ಲೂ ಕೂಡ ಬೌಲ್ ತರ ಕೊಟ್ಟಿದ್ದಾರೆ, ತುಂಬಾ ಮಸ್ತ್ ಇದೆ ಅಂತಾನೆ ಹೇಳ್ಬೋದು. ಸೊ ನನ್ಗಂತೂ ಇದು ಪರ್ಸನಲಿ ಇಷ್ಟ ಆಯ್ತು. ಐರನ್ ಮೆಟೀರಿಯಲ್ ಬರುತ್ತೆ, ಸಖತ್ತಾಗಿದೆ. ಅಂಡ್ ಪ್ರೈಸ್ ಎಷ್ಟು ಗೊತ್ತಾ, ನೀವು ಬಿಲೀವೇ ಮಾಡಲ್ಲ, ಬರೀ 534 ರೂಪಾಯಿ ಅಷ್ಟೇ. ನೋಡಿದ್ರೆ 1,500 ರೂಪಾಯಿನೋ ಅಥವಾ 2,000 ರೂಪಾಯಿನೋ ಅಂತ ಅನ್ಸ್ಬಿಡುತ್ತೆ, ಬಟ್ ತುಂಬಾನೇ ಕಡಿಮೆ ಪ್ರೈಸು. ಅಂಡ್ ನಾರ್ಮಲ್ ವೆಯ್ಟ್ ಕೂಡ ಇದೆ, 2 ಬರುತ್ತೆ. ಸೊ ಇದನ್ನ ನೀವು ಹಬ್ಬ ದಿನ ಹೊರಗಡೆ ಕೂಡ ಇಡ್ಬೋದು ಅಥವಾ ದೇವ್ರ ಹತ್ರ ಕೂಡ ಇಡ್ಬೋದು. ದೇವ್ರಿ ನವಿಲು ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಲ್ವಾ, ಸೊ ದೇವ್ರ ಹತ್ರ ಕೂಡ ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ದೇವ್ರ ಮನೆ ಮುಂದೆ ಕೂಡ ಸೈಡ್ ಅಲ್ಲಿ ಕೂಡ ಇಡ್ಬೋದು. ಸೊ ಹೇಗ್ ಬೇಕಾದ್ರೂ ಕೂಡ ನೀವು ಇದನ್ನ ಇಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಸಖತ್ತಾಗಿರುತ್ತೆ, ಹಬ್ಬಕ್ಕೆ ಒಂದು ಒಳ್ಳೆ ವೈಬ್ ಬರುತ್ತೆ. ಸೊ ನೋಡಿ ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ, ತುಂಬಾನೇ ಕಡಿಮೆ ಪ್ರೈಸ್, ನಿಮ್ಗೆ ಇನ್ನೂ ಕೂಡ ಕಡಿಮೆನಲ್ಲೂ ಕೂಡ ಶೋ ಆಗ್ಬೋದು. ಲಿಂಕ್ ಕೊಟ್ಟಿರ್ತೀನಲ್ಲ, ಚೆಕ್ ಮಾಡಿ ನೋಡಿ. ಅಂಡ್ ಲಾಸ್ಟ್ ಬಂದು ಫ್ರೆಂಡ್ಸ್, ನಾನು ದೇವಿಗೆ ಅಲಂಕಾರ ಮಾಡ್ಲಿಕ್ಕೆ ಅಂತ ಹೇಳಿ ಫುಲ್ ರೆಡಿ ಅಂದ್ರೆ ಡೆಕೋರೇಟಿವ್ ಮಾಡಿರೋಂತ ಹಸ್ತ ಮತ್ತೆ ಪಾದನ ತರಿಸಿದೀನಿ. ಎಷ್ಟು ಚಂದ ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಒಂದು ಸ್ಟೋನ್ ಕೂಡ ಮಿಸ್ ಆಗಿಲ್ಲ. ಸೊ ಆಲ್ರೆಡಿ ಏನಾರ ಒಂದ್ ಸ್ಟೋನ್ ಹೋಗಿತ್ತು ಅಂತ ಹೇಳಿದ್ರೆ ಸೊ ನಾವೇನ್ ರಿಟರ್ನ್ ಮಾಡೋ ನೀಡ್ ಇರೋದಿಲ್ಲ, ಸೊ ಅದೇನ್ ಕಾಣೋದು ಇಲ್ಲ. ಬಟ್ ಯಾವ ಸ್ಟೋನ್ ಕೂಡ ಮಿಸ್ ಆಗಿಲ್ಲ, ಮತ್ತೆ ಸ್ಟೋನ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ವೈಟ್ ಮತ್ತೆ ರೆಡ್ ಗ್ರೀನ್, ಸೊ ಈ ರೀತಿ ಫುಲ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಬಟ್ ತುಂಬಾ ಚೆನ್ನಾಗೂ ಕೂಡ ಇದೆ, ತುಂಬಾ ಥಿಕ್ನೆಸ್ ಆಗು ಕೂಡ ಇದೆ, 3 ಇಂಚ್ ಉದ್ದ ಏನೋ ಬರುತ್ತೆ, ತುಂಬಾ ತಿಕ್ಕಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೈಸ್ ಬಂದು 837 ರೂಪಾಯಿ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಸೈಡ್ ಅಲ್ಲಿ ನಿಮ್ಗೆ ಹುಕ್ ಕೂಡ ಕೊಟ್ಟಿರ್ತಾರೆ. ಸೊ ದಾರದಲ್ಲಿ ಈಗ ನೀವು ಹ್ಯಾಂಡ್ಸ್ ಮತ್ತೆ ಲೆಗ್ಸ್ ಎಲ್ಲ ಇಡ್ತೀರಲ್ವಾ, ಸೊ ಅಲ್ಲಿ ನೀವು ಇದನ್ನ ಫಿಕ್ಸ್ ಮಾಡ್ಕೋಬಹುದು. ನೀವೇ ಡೆಕೋರೇಟಿವ್ ಮಾಡಿರೋ ತರ ಅನ್ಸುತ್ತೆ, ಇಲ್ಲಾಂದ್ರೆ ಗೋಲ್ಡ್ ತಗೊಬಂದಿದ್ದಾರೆ ಅಥವಾ ಸಿಲ್ವರ್ ಅಲ್ಲಿ ಇರೋದನ್ನ ನೀವು ತಗೊಂಡಿದ್ದೀರಾ ಅಂತ ಅನ್ಕೊಂಡ್ಬಿಡ್ತಾರೆ, ಅಷ್ಟು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಂಗಂತೂ ಇದು ಪರ್ಸನಲಿ ಇಷ್ಟ ಆಯ್ತು. ಬಟ್ ಹೊರಗಡೆ ಇದನ್ನೆಲ್ಲ ಕೇಳಕ್ ಹೋದಾಗ 2,000 2,500 ಸೊ ಈ ರೇಂಜ್ ಅಲ್ಲೆಲ್ಲ ಹೇಳೋರು. ಮತ್ತೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರ್ತಿದ್ದಿಲ್ಲ. ಕ್ವಾಲಿಟಿ ಚೆನ್ನಾಗಿರೋದು ಕೇಳಕ್ ಹೋದ್ರೆ ಇನ್ನು 5,000 3,000 ಸೊ ಈ ರೇಂಜ್ ಅಲ್ಲೆಲ್ಲ ಹೇಳೋರು. ಒಂದೊಂದು ಶಾಪಲ್ಲಿ ಒಂದೊಂದು ತರ ಡಿಫ್ರೆಂಟ್, ಸೊ ಒಂದೇ ಪ್ರೈಸ್ ಹೇಳೋದೇ ಇಲ್ಲ. ಬಟ್ ಮೀಶೋದಲ್ಲಿ 1,000 ರೂಪಾಯಿ ಒಳಗಡೆ ಬರೀ 837 ರೂಪಾಯಿನಲ್ಲಿ ಸಿಗ್ತಾ ಇದೆ. ಸೊ ನೀವೇನಾದ್ರು ದೇವಿಗೆ ಹಸ್ತ ಎಲ್ಲ ಇಡ್ತೀರಾ ಅಂದ್ರೆ ಕೈ ಕಾಲೆಲ್ಲ ಇಟ್ಟು ನೀವು ಅಲಂಕಾರ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಇದನ್ನ ಫಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಕಡಿಮೆ ಪ್ರೈಸ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದ್ರ ಜೊತೆಗೆ ದೇವಿಗೆ ಅಲಂಕಾರ ಮಾಡೋದಕ್ಕೆ ಲೈಕ್ ಈಗ ಮುಖವಾಡ ಹಾಕ್ತಿವಲ್ವಾ, ಸೊ ಅಲ್ಲಿ ಐಸ್ ಹತ್ರ ಆಗಿರ್ಬೋದು, ಐಬ್ರೋಸ್ ಆಗಿರ್ಬೋದು, ಮತ್ತೆ ನೋಸ್ ಆಗಿರ್ಬೋದು, ತುಟಿ ಆಗಿರ್ಬೋದು, ಮತ್ತೆ ತಿಲ್ಕ ಆಗಿರ್ಬೋದು, ಅದು ಕೂಡ ಸ್ಟೋನ್ಸ್ ಅಲ್ಲಿ ಸಿಗುತ್ತೆ. ಜಸ್ಟ್ ನೀವು ಅದನ್ನ ಫಿಕ್ಸ್ ಮಾಡಿದ್ರೆ ಅಷ್ಟೇ ಆಯ್ತು. ನೀವು ನೋಡಿರ್ತೀರಲ್ವಾ ಫುಲ್, ಇಲ್ಲಾಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಡೆಕೋರೇಟಿವ್ ಮಾಡಿರೋಂಥ ಫೇಸ್ ಇತ್ತು ಅಂತ ಹೇಳಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ನೀವೇ ಎಕ್ಸ್ಟ್ರಾ ಡೆಕೋರೇಟಿವ್ ಮಾಡ್ಬೇಕಾಗತ್ತಲ್ವಾ, ಸೊ ಸ್ಟೋನ್ಸ್ ಇರೋದನ್ನ ತಗೋಬೇಕಲ್ವಾ. ಸೇಮ್ ಸ್ಟೋನ್ಸ್ ಇರೋದೆಲ್ಲದೂ ಕೂಡ ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಮೀಶೋದಲ್ಲಿ ಸಿಗ್ತಾ ಇದೆ. ಅದು ಬಂದು 118 ರೂಪಾಯಿ. ಸೊ ಅದು ನಂಗೆ ರಿಸೀವ್ ಆಗಿಲ್ಲ, ಸೊ ನಿಮ್ಗೆ ಬೇಗ ಇದ್ರ ಜೊತೆಗೇನೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ ಶಾಟ್ ಹಾಕ್ತೀನಿ, ಓಕೆನಾ. ಸೊ ಅದು ಕೂಡ ನೀವು ತಗೊಳ್ಳಿ. ಫುಲ್ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡಿರೋ ರೀತಿನಲ್ಲಿ ದೇವಿ ಕಾಣುತ್ತೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ನೋಡಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ, ಓಕೆನಾ. ಸೊ ನೋಡಿದ್ರಲ್ಲ, ಇದಷ್ಟು ಬಂದು ಮೀಶೋದಲ್ಲಿ ನಿಮ್ಗೆ ಸಿಗತ್ತೆ. ಪೂಜಾ ಐಟಮ್ಸ್ಗಳು, ಡೆಕೋರೇಟಿವ್ ಐಟಮ್ಸ್ಗಳಾಗಿರ್ಬೋದು, ಮತ್ತೆ ಎಸೆನ್ಷಿಯಲ್ ಐಟಮ್ಸ್ಗಳಾಗಿರ್ಬೋದು, ಸೊ ಎಲ್ಲದೂ ಕೂಡ ತೋರಿಸಿದ್ದೀನಿ. ನಿಮ್ಗೆ ಯಾವ್ದಾದ್ರು ಲೈಕ್ ಆಯ್ತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಪ್ರೈಸ್ ಅಲ್ಲಿ ವೇರಿ ಆಗ್ಬೋದು, 20 ರೂಪೀಸ್ 30 ರೂಪೀಸ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಕೂಡ ನಿಮ್ಗೆ ಸಿಗ್ಬೋದು. ಲಿಂಕ್ ಇರತ್ತಲ್ಲ, ಚೆಕ್ ಮಾಡಿ. ಮತ್ತೆ ಏನಾದ್ರು ಡೌಟ್ ಇತ್ತು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ವರಮಹಾಲಕ್ಷ್ಮಿ ಹಾಲ್ಸ್ ವಿಡಿಯೋಸ್ಗಳೆಲ್ಲ ಸಾಕಷ್ಟು ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ಓಪನ್ ಮಾಡಿ, ಅಲ್ಲಿ ಪ್ಲೇ ಲಿಸ್ಟ್ ಅಂತ ನಿಮಗೆ ಸಿಗುತ್ತೆ. ಅಲ್ಲಿ ವರಮಹಾಲಕ್ಷ್ಮಿ ಅಂತ ಹೇಳಿ ಡಿಫ್ರೆಂಟ್ ಆಗಿ ಫೋಲ್ಡರೇ ಮಾಡಿದ್ದೀನಿ ಸಪರೇಟ್ ಆಗಿ. ಸೊ ಅಲ್ಲಿ ಚೆಕ್ ಮಾಡಿ, ಸಾಕಷ್ಟು ನಿಮಗೆ ಐಟಮ್ಸ್ಗಳು ಸಿಗುತ್ತೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಮೀಶೋದಲ್ಲೇ ತಗೊಂಡಿರೋಂಥದ್ದು. ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.